ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಹೃದಯದರಸಿ, ಮುದ್ದು ಮನಸ್ಸಿನ ಪೆದ್ದು ಹೃದಯಗಳ ಒಂದು ಮುದ್ದಾದ ಪ್ರೇಮ ಕತೆ. ಕಥೆಯ ನಾಯಕ ಅಜಯ್ ನಾಯಕ್. ಇನ್ನು ಅಜಯ್ ಬಗ್ಗೆ ಹೇಳಬೇಕು ಅಂದರೆ ಹ್ಯಾಂಡ್ಸಮ್ ಆ್ಯಂಡ್ ರಿಚ್, ನಾಯಕ್ ಇಂಡಸ್ಟ್ರೀಸ್ MD, ಒಬ್ಬನೇ ಮಗ, ಮಿಸ್ಟರ್ ಪರ್ಫೆಕ್ಟ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ಎಲ್ಲರ ಕಷ್ಟಕ್ಕೆ ಮಿಡಿಯುವ ಜೀವ, ಟೈಮ್ ಇಸ್ ಮನಿ ಅಂತ ಬದುಕುವವನು. ಇವನ ಜೀವನದಲ್ಲಿ ಪ್ರೀತಿಗೆ ಮತ್ತು ಸ್ನೇಹಕ್ಕೆ ಮೊದಲ ಆದ್ಯತೆ. ಇವನ ಜೀವನದಲ್ಲಿ ಏನೇ ಆದರೂ ಅದು ತನ್ನಿಂದಲೇ ಎಂಬ ಕೊಂಚ ಅಹಂಕಾರದವನು, ದೇವರ ಮೇಲೆ ನಂಬಿಕೆ ಇಲ್ಲದವನು. ನಮ್ಮ ಹೀರೋ ಫುಲ್ ಸೈಲೆಂಟ್. ಇದೇನಪ್ಪ ಬರೀ ಹೀರೋ ಬಗ್ಗೆ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ, ನಮ್ಮ ನಾಯಕಿ ಸ್ವಲ್ಪ ಸಸ್ಪೆನ್ಸ್ ಕ್ಯಾರೆಕ್ಟರ್ ಇಲ್ಲಿ, ಅದಕ್ಕೆ ಕಥೆಯಲ್ಲಿ ಅವಳ ಬಗ್ಗೆ ಗೊತ್ತಾಗುತ್ತೆ. ಅಜಯ್ ನಾಯಕ್ ಇಂಡಸ್ಟ್ರೀಸ್ MD. ಎಂದಿನಂತೆ ಅವನು ಆಫೀಸ್ಗೆ ಹೋಗುತ್ತಿರುವಾಗ ಅರ್ಧ ದಾರಿಯಲ್ಲಿ ಅವನ ಕಾರ್ ಪಂಚರ್ ಆಗಿ ನಿಂತಿತು. ಅಜಯ್ಗೆ ಕಾರ್ ಡ್ರೈವ್ ಮಾಡೋದು ಬಿಟ್ಟರೆ ಕಾರ್ ಬಗ್ಗೆ ಬೇರೇನೂ ಗೊತ್ತಿಲ್ಲ. ಅದಕ್ಕೆ ಮನೆಗೆ ಫೋನ್ ಮಾಡಿ ಬೇರೆ ಕಾರ್ ಕಳಿಸುವಂತೆ ಹೇಳಿದ. ತುಂಬ ಸಮಯ ಆದರೂ ಕಾರ್ ಬರಲಿಲ್ಲ. ಅವನಿಗೆ ಆಫೀಸ್ನಿಂದ ಕಾಲ್ ಬಂತು, ಮೀಟಿಂಗ್ ಇದೆ, ಅದು ಅರ್ಜೆಂಟ್ ಅಂತ. ಟ್ಯಾಕ್ಸಿ ಹುಡುಕಿದ, ಆದರೆ ಅವತ್ತು ಟ್ಯಾಕ್ಸಿ ಮತ್ತು ಆಟೋ ಸ್ಟ್ರೈಕ್ ಇತ್ತು. ಅದಕ್ಕೆ ಬೇರೆ ದಾರಿ ಕಾಣದೆ ಸಿಟಿ ಬಸ್ ಹತ್ತಿದ. ಅಜಯ್ ಬಸ್ ಹತ್ತಿದ ತಕ್ಷಣ ಕಂಡಕ್ಟರ್ ಬಂದು ಟಿಕೆಟ್ ತೆಗೆದುಕೊಳ್ಳೋಕೆ ಹೇಳಿದ. ಆಗ ಅಜಯ್ ತನ್ನ ಕ್ರೆಡಿಟ್ ಕಾರ್ಡ್ ತೆಗೆದುಕೊಟ್ಟ. ಆಗ ಕಂಡಕ್ಟರ್, ಏನು ಸರ್ ಕಾರ್ಡ್ ಕೊಡ್ತಿದ್ದೀರಾ? ಇಲ್ಲಿ ಕಾರ್ಡ್ ನಡೆಯಲ್ಲ, ಓನ್ಲಿ ಕ್ಯಾಶ್. ಎಷ್ಟು ಸರ್? 20 ರೂಪಾಯಿ ಸರ್. ಸಾರಿ ಸರ್, ಐ ಡೋಂಟ್ ಹ್ಯಾವ್ ಕ್ಯಾಶ್. ಹಾಗಿದ್ರೆ ನೀವು ಇಳಿದು ಬಿಡಿ ಸರ್ ಎಂದರು ಕಂಡಕ್ಟರ್. ನಂತರ ಹಾಗೆ ಕಂಡಕ್ಟರ್ ಟಿಕೆಟ್ ಕೊಡಲು ಮುಂದೆ ಹೋದರು. ನಂತರ ಎಲ್ಲರಿಗೂ ಟಿಕೆಟ್ ಕೊಟ್ಟು ವಾಪಸ್ ಬಂದರು. ಬಸ್ ಸ್ಟಾಪ್ ಆಯಿತು. ಕಂಡಕ್ಟರ್ ಅಜಯ್ ಬಳಿ ಬಂದು, ತಗೊಳ್ಳಿ ಸರ್ ನಿಮ್ಮ ಟಿಕೆಟ್ ಎಂದರು. ಸರ್ ನನ್ನ ಹತ್ರ ಹಣ ಇಲ್ಲ ಎಂದ ಅಜಯ್. ಇಲ್ಲ ಸರ್, ನಿಮ್ಮ ಟಿಕೆಟ್ ಹಣ ಹಿಂದೆ ಇರೋ ಆ ಮೇಡಮ್ ಕೊಟ್ಟಿದ್ದಾರೆ. ಯಾರು ಸರ್ ಅಂತ ಹಿಂದೆ ತಿರುಗಿದ ಅಜಯ್. ಅವಳು ಬಸ್ ಇಳಿಯುತ್ತಿದ್ದಳು. ತುಂಬ ಗಲಾಟೆ ಇದ್ದ ಕಾರಣ ಅವಳ ಮುಖ ಕಾಣಲಿಲ್ಲ. ಆದರೆ ಅವಳ ನೀಲವಾದ ಬಿಚ್ಚು ಕೂದಲು ಮತ್ತು ಮುಂಗುರಗಳು ಸರಿಸುವಾಗ ಅವಳ ಕೈಯಲ್ಲಿದ್ದ ಮುತ್ತಿನ ಉಂಗುರ ಕಾಣಿಸಿತು. ಹಾಗೆ ಅವಳು ಧರಿಸಿದ್ದ ಬಿಳಿ ಬಣ್ಣದ ಸಾಲ್ವಾರ್ ಹಾಗೂ ಬಣ್ಣ ಬಣ್ಣದ ದುಪ್ಪಟ ಕಣ್ಣಿಗೆ ಬಿತ್ತು. ಅಜಯ್, ಅವರು ಯಾರು ಸರ್ ಎಂದ. ಕಂಡಕ್ಟರ್, ಅವರು ಯಾರು ಅಂತ ನನಗೂ ಗೊತ್ತಿಲ್ಲ ಸರ್, ಪ್ರತಿದಿನ ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಎಂದರು. ಅಜಯ್, ಸರಿ ಥ್ಯಾಂಕ್ ಯು ಸರ್, ಅವರಿಗೆ ನಾಳೆ ನನ್ನ ಪರವಾಗಿ ಥ್ಯಾಂಕ್ ಯು ಹೇಳಿ. ಸರಿ ಸರ್. ಅಜಯ್ ಅವಳನ್ನು ನೋಡಲಾಗದೆ ಆಫೀಸ್ಗೆ ಹೋದ. ಆಫೀಸ್ನಲ್ಲಿ ಮೀಟಿಂಗ್ ಚೆನ್ನಾಗಿ ನಡೆದು ಕಾಂಟ್ರಾಕ್ಟ್ ಅವರ ಕಂಪನಿಗೆ ಸಿಕ್ತು. ಇದೆಲ್ಲ ಆದದ್ದು ಆ ಹುಡುಗಿಯಿಂದ ಅಂತ ಅವನು ಮನಸ್ಸಲ್ಲೇ ಅವಳನ್ನು ನೆನೆದು ಧನ್ಯವಾದ ಹೇಳಿದನು. ಅವನು ಇಡೀ ದಿನ ಆಫೀಸ್ನಲ್ಲಿ ಅವಳ ಗುಂಗಲ್ಲೇ ಕಳೆದನು. ಅಷ್ಟರಲ್ಲಿ ಅಲ್ಲಿಗೆ ಅವನ ಫ್ರೆಂಡ್ ಪ್ರದೀಪ್ ಬಂದ. ಇವನ ಈ ಸ್ಥಿತಿ ನೋಡಿ ಪ್ರದೀಪ್, ಅರೆ ಅಜಯ್ ಏನಾಯ್ತು, ಯಾಕೆ ಹೀಗಿದೆಯಾ? ಅಜಯ್ ಬಸ್ನಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳಿದ. ಪ್ರದೀಪ್, ಹೌದಾ, ಇದರಲ್ಲೇನಿದೆ, ಆಫ್ಟರ್ ಆಲ್ 20 ರೂಪೀಸ್ ಕೊಟ್ಟಿದ್ದಾಳೆ, ಅದೇನು ನಿಮಗೆ ದೊಡ್ಡ ಅಮೌಂಟ್ ಅಲ್ಲ. ಸ್ಟಾಪ್ ಇಟ್ ಪ್ರದೀಪ್, ಆ ಅಮೌಂಟ್ ಏನು ದೊಡ್ಡದಲ್ಲ, ಆದರೆ ಅವರು ಅದನ್ನು ಕೊಟ್ಟಿರೋದು ದೊಡ್ಡದು. ಇವತ್ತು ನಮ್ಮ ಕಂಪನಿಗೆ 500 ಕೋಟಿ ಪ್ರಾಜೆಕ್ಟ್ ಸಿಗೋಕ್ಕೆ ಅವರು ಕೊಟ್ಟ ಆ 20 ರೂಪೀಸ್ ಕಾರಣ. ಬಸ್ನಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಬಡವರು, ಅಂಥದ್ರಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋ ನನಗೆ 20 ರೂಪೀಸ್ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಅರೆ ಬಾಬಾ, ಕೂಲ್, ಓಕೆ, ನಾಳೆ ಹೋಗಿ ಥ್ಯಾಂಕ್ಸ್ ಹೇಳಿ ಬಾ, ದಟ್ಸ್ ಇಟ್ ಎಂದನು ಪ್ರದೀಪ್. ದಟ್ಸ್ ಅ ಗುಡ್ ಐಡಿಯಾ ಎಂದ ಅಜಯ್. ಮನೆಗೆ ಬಂದ ನಂತರವೂ ಅಜಯ್ ಅವಳ ಯೋಚನೆಯಲ್ಲೇ ಮುಳುಗಿದ. ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವಳಿಗೆ ಗೊತ್ತಿಲ್ಲ, ಆದರೂ ಅವಳು ಯಾಕೆ ನನಗೆ ಸಹಾಯ ಮಾಡಿದಳು ಎಂದು ಮನಸ್ಸಲ್ಲೇ ಯೋಚಿಸುತ್ತಾ ಕುಳಿತ. ಅವಳ ಯೋಚನೆಯಲ್ಲಿ ನಿದ್ದೆನೇ ಮಾಡಲಿಲ್ಲ. ಮಾರನೇ ದಿನ ಅಜಯ್ ಅವಳನ್ನು ಹುಡುಕಿಕೊಂಡು ಅದೇ ಬಸ್ ನಿಲ್ದಾಣಕ್ಕೆ ಬಂದು ಅದೇ ಬಸ್ ಹತ್ತಿದ. ಅರೆ ಸರ್ ನೀವು ಎಂದರು ಕಂಡಕ್ಟರ್. ಹಾಂ ಸರ್, ನೆನ್ನೆ ನನಗಾಗಿ ಟಿಕೆಟ್ ತಗೊಂಡ್ರಲ್ಲ, ಅವ್ರು ಯಾರು ತೋರಿಸಿ ಸರ್. ಇಲ್ಲ ಸರ್, ಅವರಿವತ್ತು ಬಂದಿಲ್ಲ, ದಿನ ಬರ್ತಿದ್ರು, ಆದರೆ ಇವತ್ತು ಯಾಕೋ ಬಂದಿಲ್ಲ. ಸರಿ ಸರ್, ನನಗೆ ಟಿಕೆಟ್ ಕೊಡಿ. ನಂತರ ತನ್ನ ಸ್ಟಾಪ್ ಬಂದ ಮೇಲೆ ಇಳಿದು ಹೋದ.
ಅಜಯ್ ಆಫೀಸ್ನಲ್ಲಿ ಆ ಹುಡುಗಿ ಬಗ್ಗೆ ಯೋಚಿಸುತ್ತಾ ಕುಳಿತ. ದಿನ ಅದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದ ಆ ಹುಡುಗಿ ಇವತ್ತ್ಯಾಕೆ ಬರಲಿಲ್ಲ ಅಂತ ಯೋಚಿಸುತ್ತಾ ಕುಳಿತಿದ್ದ. ಪ್ರದೀಪ್ ಅಲ್ಲಿಗೆ ಬಂದು ವಾಟ್ ಹ್ಯಾಪನ್ಸ್ ಡ್ಯೂಡ್ ಎಂದ. ನಥಿಂಗ್ ಓಕೆ ಎಂದ ಪ್ರದೀಪ್. ಹಾಗೆ ಪ್ರತಿದಿನ ಅವಳನ್ನು ಹುಡುಕುತ್ತಾ ಅದೇ ಬಸ್ ಏರಲು ಶುರು ಮಾಡಿದ. 1 ತಿಂಗಳು ಕಳೆಯಿತು. ಅವಳ ಸುಳಿವೇ ಇಲ್ಲ. ಎಂದಿನಂತೆ ಅಂದು ಅಜಯ್ ಆ ಬಸ್ ಹತ್ತಿದ. ಅಷ್ಟರಲ್ಲಿ ಕಂಡಕ್ಟರ್, ಸಾರಿ ಸರ್, ನೀವು 1 ತಿಂಗಳಿಂದ ಅವರನ್ನು ಹುಡುಕಿಕೊಂಡು ಬರ್ತಿದ್ದೀರಾ, ಆದರೆ ಅವರು ಇವತ್ತು ಬಂದಿಲ್ಲ. ಇಟ್ಸ್ ಓಕೆ ಬಿಡಿ ಸರ್ ಅಂತ ಇಳಿದು ಹೋಗ್ತಾ ಇದ್ದ. ಅಷ್ಟರಲ್ಲಿ ಕಂಡಕ್ಟರ್ ಅಜಯ್ ಬಳಿ ಓಡಿ ಬಂದ. ಸರ್ ಸರ್ ಏನಾಯ್ತು ಸರ್? ಸರ್, ನೀವು ಹುಡುಕ್ತಾ ಇರೋ ಮೇಡಮ್ ಅಲ್ಲಿದ್ದಾರೆ, ಬನ್ನಿ. ಅಜಯ್ ತುಂಬ ಸಂತೋಷದಿಂದ ಎಲ್ಲಿ ಸರ್ ಅಂತ ಕಂಡಕ್ಟರ್ ಜೊತೆ ಹೋದ. ಅಜಯ್ಗೆ ತಾನು ಮಾಡಿದ ತಪಸ್ಸಿಗೆ ವರ ಸಿಕ್ಕಂತೆ ಅನುಭವ ಆಯಿತು. ಕಂಡಕ್ಟರ್, ಸರ್, ಅಲ್ಲಿ ಆ ಕಡೆ ರಸ್ತೆಯಲ್ಲಿ ಗುಲಾಬಿ ಬಣ್ಣದ ಬಟ್ಟೆ ಹಾಕಿಕೊಂಡಿದ್ದಾರೆ ಅಲ್ವಾ, ಅವರೇ. ಅಲ್ಲಿ ಆ ಹುಡುಗಿ ಒಂದು ಹುಡುಗನ ಕೆನ್ನೆಗೆ ಬಾರಿಸುತ್ತಿದ್ದಳು. ಅದನ್ನು ಕಂಡ ಅಜಯ್ ಹಾಗೆ ಸ್ತಬ್ಧವಾಗಿ ನಿಂತುಬಿಟ್ಟ. ಕೆಲ ಕ್ಷಣ ಕಳೆದ ಮೇಲೆ ಅವಳನ್ನು ನೋಡೋ ಹಂಬಲದಿಂದ ಅವಳ ಬಳಿ ಹೋಗುತ್ತಿದ್ದ. ಅವನು ರೋಡ್ ಕ್ರಾಸ್ ಮಾಡುವಷ್ಟರಲ್ಲಿ ಅಲ್ಲಿದ್ದ ಆ ಹುಡುಗಿ ಹೊರಟು ಹೋಗಿದ್ದಳು. ಈ ಸಲನೂ ಅವಳನ್ನು ನೋಡಲು ಆಗಲೇ ಇಲ್ಲ. ಅಲ್ಲಿಗೆ ಹೋದಾಗ ಜನ ಮಾತಾಡುತ್ತಿದ್ದದ್ದು ಅಜಯ್ ಕಿವಿಗೆ ಬಿತ್ತು. ಅಲ್ಲಿದ್ದ ಜನ, ಅರೆ ಎಂಥ ಧೈರ್ಯವಂತೆ ಆ ಹುಡುಗಿ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆಗ ಅಜಯ್, ಏನಾಯಿತು ಸರ್? ಆ ಹುಡುಗಿ ಅಂಥ ಕೆಲಸ ಏನು ಮಾಡಿದಳು? ಅಷ್ಟಕ್ಕೂ ಆ ಹುಡುಗಿ ಆ ಹುಡುಗನನ್ನು ಯಾಕೆ ಹೊಡೆದಳು? ಆ ಹುಡುಗ ಯಾರು ಎಂದ. ಅಲ್ಲೇ ಇದ್ದ ಒಬ್ಬ ಹುಡುಗ, ಆ ಹುಡುಗಿ ಕೈಯಿಂದ ಏಟು ತಿಂದ ಹುಡುಗ ದೊಡ್ಡ ರೌಡಿ ಶೀಟರ್ ಬಾಯ್ ಸಾಬ್ ಮಗ ಎಂದ. ವಾಟ್? ಯಾಕೆ ಅವನ ಜೊತೆ ಗಲಾಟೆ ಆಗಿದ್ದು? ಆ ಹುಡುಗ ಅವನು ಅವರ ಅಪ್ಪನ ಕುಮ್ಮಕ್ಕಿನಿಂದ ಇಲ್ಲಿ ಓಡಾಡೋ ಎಲ್ಲ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದ. ಇವತ್ತು ಆ ಹುಡುಗಿ ಜೊತೆ ಹಾಗೆ ನಡೆದುಕೊಂಡ. ಅದಕ್ಕೆ ಆ ಹುಡುಗಿ ಅವನಿಗೆ ಸರಿಯಾಗಿ 4 ಬಾರಿಸಿ ಬುದ್ಧಿ ಕಲಿಸಿದಳು. ಅಜಯ್ ಬಾಯಿಂದ ಮರುಕ್ಷಣವೇ ಬಂದದ್ದು, ವಾ, ಹೆಣ್ಣು ಅಂದರೆ ಹೀಗಿರಬೇಕು. ಇದೆಲ್ಲ ನೋಡಿದ ನಂತರ ಅಜಯ್ ಮನಸ್ಸಲ್ಲಿ ಅವನಿಗೆ ಗೊತ್ತಿಲ್ಲದೆ ಅವಳ ಬಗ್ಗೆ ಏನೋ ಫೀಲಿಂಗ್ಸ್ ಶುರುವಾಗಿತ್ತು. ಇದೇ ಗುಂಗಿನಲ್ಲಿ ಆಫೀಸ್ಗೆ ಹೋದ. ಆಫೀಸ್ನಲ್ಲಿ ಯಾರ ಮಾತಿಗೂ ರೆಸ್ಪಾನ್ಸ್ ಕೊಡದೆ ತನ್ನ ಕ್ಯಾಬಿನ್ ಒಳಗೆ ಹೋದ. ಪ್ರದೀಪ್ ಅಲ್ಲಿಗೆ ಬಂದ. ಅವನು ಎಷ್ಟು ಮಾತನಾಡಿಸಿದ್ರೂ ಅಜಯ್ ರೆಸ್ಪಾನ್ಸ್ ಮಾಡಲಿಲ್ಲ. ನಂತರ ಪ್ರದೀಪ್ ಅವನನ್ನು ಸ್ಪರ್ಶಿಸಿದ. ಆಗ ಅವನು ಹಠಾತ್ತನೆ ಎಚ್ಚರಗೊಂಡ. ವಾಟ್ ಹ್ಯಾಪನ್? ಏನಾಯ್ತು ಎಂದ ಅಜಯ್. ಯು ಟೆಲ್ ಮೀ, ವಾಟ್ ಹ್ಯಾಪನ್? ನಥಿಂಗ್. ಹೌದಾ, ನೀನು ಮೊದಲಿನಂತೆ ಇಲ್ಲ. ಯಾವಾಗೂ ಎಲ್ಲೋ ಕಳೆದು ಹೋಗಿರ್ತೀಯ. ನಿನ್ನ ದೇಹ ಇಲ್ಲಿ ಇರುತ್ತೆ, ಆದರೆ ಮನಸ್ಸು ಬೇರೆಲ್ಲೋ ಇರುತ್ತೆ. ಅಮ್ಮ ಹೇಳ್ತಿದ್ರು, ಇತ್ತೀಚೆಗೆ ನೀನು ಸರಿಯಾಗಿ ಊಟ ಸಹ ಮಾಡ್ತಿಲ್ಲ ಅಂತೆ. ಅಮ್ಮ ನಿನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಇದೇನು, ಆ ಬೆಳದಿಂಗಳ ಬಾಲೆಯ ವರದಾನನಾ? ಬೆಳದಿಂಗಳ ಬಾಲೆನಾ? ಯಾರು? ಅದೇ ಆ ಬಸ್ ಹುಡುಗಿ, ಮಿಸ್ 20 ರೂಪೀಸ್. ಹಾಗೇನಿಲ್ಲ ಪ್ರದೀಪ್, ಐ ಆಮ್ ಆಲ್ ರೈಟ್. ನಿಂಗೆ ಗೊತ್ತಾ, ಇವತ್ತು ಆ ಹುಡುಗಿನ ಮತ್ತೆ ನೋಡಿದೆ, ಆದರೆ ಇವತ್ತು ಸಹ ಅವಳ ಮುಖ ನೋಡೋಕ್ಕೆ ಆಗಿಲ್ಲ. ನೋಡಿದ್ಯಾ, ಈಗೂ ಆ ಬೆಳದಿಂಗಳ ಬಾಲೆ ಬಗ್ಗೆನೇ ಮಾತಾಡ್ತಿದೀಯಾ? ಯಾವಾಗೂ ಹೀಗೆ ಕಳೆದೋಗಿರ್ತೀಯಾ? ಮಾತಾಡ್ತಾ ಮಾತಾಡ್ತಾ ನಿನ್ನ ಮನಸ್ಸು ಎಲ್ಲೋ ಹರಿದಾಡ್ತಾ ಇರುತ್ತೆ. ನೀನು ಹೇಳ್ತಿರೋದು ನಿಜ ಪ್ರದೀಪ್. ನನಗೇನೋ ಆಗಿದೆ. ನನ್ನ ಮನಸ್ಸಲ್ಲಿ ಅದೇನೋ ಕಾಣದ ತಳಮಳ. ನಿನಗೆ ಆ ಬೆಳದಿಂಗಳ ಬಾಲೆ ಮೇಲೆ ಲವ್ ಆಗಿದೆ. ವಾಟ್? ನೋ ಪ್ರದೀಪ್. ಇಲ್ಲ ಅಜಯ್, ನಿನಗೆ ಅವಳ ಮೇಲೆ ಪ್ರೀತಿಯಾಗಿದೆ. ನೋ, ಶಟ್ ಅಪ್. ಅಜಯ್ ಮನೆಗೆ ಹೋದ. ಆದರೂ ಅವನ ಕಿವಿಯಲ್ಲಿ ಪ್ರದೀಪ್ ಹೇಳಿದ ಮಾತುಗಳೇ ಕೇಳಿಸುತ್ತಿದ್ದವು. ಅಜಯ್ ಮತ್ತೆ ಮಾರನೇ ದಿನ ಅವಳನ್ನು ಹುಡುಕುತ್ತಾ ಅದೇ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಹತ್ತಿ ಆ ಹುಡುಗಿ ಬಗ್ಗೆ ವಿಚಾರಿಸಿದ. ಏನೂ ತಿಳಿಯದೆ ಬಸ್ ಇಳಿದು ತನ್ನ ಕಾರ್ ಹತ್ರ ಬರುತ್ತಿದ್ದ. ಆಗ ಯಾವುದೋ ಒಂದು ಹುಡುಗಿ ಇವನ ಸಹಾಯ ಕೇಳಿದಳು. ಏನಾಯ್ತು ಮೇಡಮ್? ಸರ್, ಪ್ಲೀಸ್, ಆಕ್ಸಿಡೆಂಟ್ ಆಗಿದೆ, ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಹೆಲ್ಪ್ ಮಾಡಿ. ಅಜಯ್ ಎಲ್ಲಿದ್ದಾರೆ ಅಂತ ಅವಳ ಜೊತೆ ಹೋದನು. ಆ ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ಅಜಯ್ ತನ್ನ ಕಾರಿನಲ್ಲಿ ಹಾಕಿಕೊಂಡು ಆ ಹುಡುಗಿ ಜೊತೆ ಹಾಸ್ಪಿಟಲ್ಗೆ ಹೋದರು. ಆಗ ಅಜಯ್, ಇವ್ರ್ಯಾರು? ಇವ್ರು ನಿಮಗೆ ಏನಾಗಬೇಕು ಎಂದ. ಆ ಹುಡುಗಿ, ಗೊತ್ತಿಲ್ಲ ಸರ್. ಅಂದರೆ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಪರಿಚಯದವರು ಈ ಪರಿಸ್ಥಿತಿಯಲ್ಲಿದ್ರೇ ಹೆಲ್ಪ್ ಮಾಡಲ್ಲ. ಆದರೆ ನೀವು ಪರಿಚಯ ಇಲ್ಲದೆ ಇರೋರಿಗೋಸ್ಕರ ಇಷ್ಟು ರಿಸ್ಕ್ ತಗೋತಿದ್ದೀರಾ?
ಸರ್, ಪ್ರಾಣ ಎಲ್ಲರಿಗೂ ಒಂದೇ ಸರ್. ಹೋದ ಪ್ರಾಣ ಮತ್ತೆ ವಾಪಸ್ ತರೋ ಶಕ್ತಿ ನಮ್ಮ ಕೈಯಲ್ಲಿಲ್ಲ. ಆದರೆ ಹೋಗೋ ಪ್ರಾಣ ಉಳಿಸೋ ಪ್ರಯತ್ನ ಮಾಡಬಹುದು ಅಲ್ವಾ? ಇವರು ನಮಗೆ ಸಂಬಂಧವಿರದೇ ಇರಬಹುದು, ಆದರೆ ಇವರಿಗಾಗಿ ಇವರ ಮನೆಯಲ್ಲಿ ಕಾಯ್ಕೊಂಡಿರ್ತಾರೆ ಅಲ್ವಾ? ಹಾಂ, ನಿಜ ಮೇಡಮ್. ಗ್ರೇಟ್ ಮೇಡಮ್. ಆ ಹುಡುಗಿ ಅವನ ಟ್ರೀಟ್ಮೆಂಟ್ಗೆ ತನ್ನ ಬಳಿ ಹಣವಿರದ ಕಾರಣ ತನ್ನ ಒಡವೆ ಬಿಚ್ಚಿಕೊಟ್ಟಳು. ಅಷ್ಟರಲ್ಲಿ ಅಜಯ್ ತಾನೇ ಹಣವನ್ನು ಕೊಡುವುದಾಗಿ ಹೇಳಿ ಹಣವನ್ನು ಕೊಟ್ಟ. ಅಜಯ್ಗೆ ಆ ಹುಡುಗಿಯ ಒಳ್ಳೆಯತನ ನೋಡಿ ಇವಳ ಮೇಲೂ ಏನೋ ಗೌರವ ಭಾವನೆ ಮೂಡಿತು. ಇವನ ಮನಸ್ಸಲ್ಲಿ 2 ಹುಡುಗಿಯರ ಬಗ್ಗೆ ಗೊಂದಲ ಶುರುವಾಯಿತು. ಅದೇ ದಿನ ನಾಯಕ್ ಇಂಡಸ್ಟ್ರೀಸ್ನಲ್ಲಿ ಜಾಬ್ ಇಂಟರ್ವ್ಯೂ ಇತ್ತು. ಅದ್ವಿತಿ ಅದಕ್ಕಾಗಿ ಬಂದಳು. ಅಜಯ್ ಆ ಇಂಟರ್ವ್ಯೂ ಮಾಡಬೇಕಿತ್ತು. ಅದ್ವಿತಿ ಅಲ್ಲಿ ಬಂದಿದ್ದ ಎಲ್ಲರ ಜೊತೆ ಸ್ನೇಹದಿಂದ ಮಾತಾಡಿದಳು. ಒಬ್ಬ ಹುಡುಗ ತುಂಬ ಬೇಸರದಿಂದ ಕುಳಿತಿದ್ದ. ಅದನ್ನು ಕಂಡ ಅದ್ವಿತಿ ಅವನ ಹತ್ತಿರ ಹೋಗಿ ಮಾತನಾಡಿದಳು. ಏನಾಯ್ತು? ಯಾಕೀಗಿದ್ದೀರಾ? ಮೇಡಮ್, ನನ್ನ ಹೆಸರು ಯಶವಂತ್. ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ. ಈ ಜಾಬ್ ಸಿಕ್ಕಿಲ್ಲ ಅಂದರೆ ನಾವೆಲ್ಲ ನೇಣು ಹಾಕ್ಕೋಬೇಕು ಅಷ್ಟೇ. ಈ ಜಾಬ್ ನಿಮಗೆ ಸಿಕ್ಕೇ ಸಿಗುತ್ತೆ, ಡೋಂಟ್ ವರಿ. ಅಷ್ಟರಲ್ಲಿ ಅದ್ವಿತಾ ಅಂತ ಹೆಸರು ಕೂಗಿದರು. ಅದ್ವಿತಾ ಅಜಯ್ ಕ್ಯಾಬಿನ್ ಒಳಗೆ ಹೋದಳು. ಅಜಯ್ ಆಶ್ಚರ್ಯದಿಂದ ನೀವು ಎಂದ. ಹಾಂ, ಬೆಳಿಗ್ಗೆ ಯಾರಿಗೋ ಆಕ್ಸಿಡೆಂಟ್ ಆದಾಗ ಅಜಯ್ ನನ್ನ ಸಹಾಯ ಕೇಳಿದ್ದು ಅದ್ವಿತೀನೇ. ಅರೆ ಸರ್, ನೀವು ಬೆಳಗ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ. ಒಂದು ಥ್ಯಾಂಕ್ಸ್ ಸಹ ಹೇಳೋಕ್ಕೆ ಆಗಲಿಲ್ಲ. ಥ್ಯಾಂಕ್ ಯು ಸರ್. ಮೋಸ್ಟ್ ವೆಲ್ಕಮ್ ಮಿಸ್ ಅದ್ವಿತಿ. ಐ ಆಮ್ ಅದ್ವಿತಿ ಶ್ರೀನಿವಾಸ್. ಮಿಸ್ ಅದ್ವಿತಿ, ಯು ಆರ್ ಅಪಾಯಿಂಟೆಡ್. ನಿಮಗೆ ಈ ಜಾಬ್ ಖಂಡಿತ. ಸಾರಿ ಸರ್, ನಾನು ಈ ಜಾಬ್ ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಅದ್ವಿತಿ ಅವರೇ? ಯು ಡಿಸರ್ವ್ ದಿಸ್ ಜಾಬ್. ಸರ್, ಆದರೆ ನನಗಿಂತ ಜಾಸ್ತಿ ಈ ಜಾಬ್ ಅವಶ್ಯಕತೆ ಹೊರಗೆ ಕೂತಿರೋ ಯಶವಂತ್ ಅವರಿಗೆ ಇದೆ. ಪ್ಲೀಸ್ ಅವರಿಗೆ ಈ ಜಾಬ್ ಕೊಡಿ. ಸರಿ ಅದ್ವಿತಿ, ಆದರೆ ನೀವು ಸಹ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬೇಕು. ಅದೇಗಾಗುತ್ತೆ ಸರ್? ಮಿಸ್ ಅದ್ವಿತಿ, ನಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಖಾಲಿ ಇದೆ, ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಜಯ್ ಮನಸ್ಸಲ್ಲಿ ಅದ್ವಿತಿ ಬಗ್ಗೆ ಗೌರವ ಇನ್ನೂ ಹೆಚ್ಚಾಯಿತು. ನಿಮಗೆ ಅನಿಸುತ್ತಿರಬಹುದು, ನಮ್ಮ ಅಜಯ್ಗೆ ಅದ್ವಿತಿ ಜೊತೆ ಹಾಕ್ತಾಳಾ, ಇಲ್ಲ ಅಜಯ್ ನಿದ್ದೆ ಕೆಡಿಸಿದ ಆ ಬೆಳದಿಂಗಳ ಬಾಲೆ ಜೊತೆ ಹಾಕ್ತಾಳಾ ಅಂತ. ಕತೆ ಮುಂದೆ ಹೋದಿ ಗೊತ್ತಾಗುತ್ತೆ. ಮಾರನೇ ದಿನ ಅದ್ವಿತಿ ಆಫೀಸ್ಗೆ ರಿಪೋರ್ಟ್ ಮಾಡಿಕೊಂಡಳು. ಹಾಗೆ ಯಶವಂತ್ ಸಹ ರಿಪೋರ್ಟ್ ಮಾಡಿಕೊಂಡ. ಮೊದಲ ದಿನವೇ ಅದ್ವಿತಿ ಮತ್ತು ಯಶವಂತ್ ನಡುವೆ ಸ್ನೇಹ ಬೆಳೆಯಿತು. ಹಾಗೆ ನಮ್ಮ ನಾಯಕ ಅಜಯ್ ಸಹ ಇವರಿಬ್ಬರ ಸ್ನೇಹಿತನಾದ. ಅದ್ವಿತಿ ತುಂಬ ಹಾರ್ಡ್ ವರ್ಕರ್, ಯಶವಂತ್ ಸಹ ತುಂಬ ಎಫಿಷಿಯೆಂಟ್ ವರ್ಕರ್. ಅವರಿಬ್ಬರು ನಾಯಕ್ ಇಂಡಸ್ಟ್ರೀಸ್ಗೆ ಒಳ್ಳೆ ಅಸೆಟ್ ಆಗಿದ್ದರು. ಮೂವರ ಸ್ನೇಹ ಗಾಢವಾಗಿ ಬೆಳೆಯಿತು. ಈಗಲೂ ನಮ್ಮ ಹೀರೋ ಆ ಬೆಳದಿಂಗಳ ಬಾಲೆಯ ಹುಡುಕಾಟದಲ್ಲಿ ಇದ್ದ. ದಿನ ಬಸ್ ಸ್ಟಾಪ್ಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಬರುತ್ತಿದ್ದ. ಆದರೆ ಆ ಬೆಳದಿಂಗಳ ಬಾಲೆಯ ಸುಳುವೆ ಸಿಗಲಿಲ್ಲ. ಆದರೂ ಅಜಯ್ ಸೋಲೊಪ್ಪಿಕೊಳ್ಳದೆ ಅವಳ ಹುಡುಕಾಟ ಮುಂದುವರಿಸಿದ. ಆದರೆ ಅದ್ವಿತಿ ಮನಸ್ಸಲ್ಲಿ ಅಜಯ್ ಬಗ್ಗೆ ಪ್ರೀತಿ ಮೂಡಿ ಹೆಮ್ಮರವಾಗಿತ್ತು. ಅಂದು ಒಂದು ದಿನ ಅಜಯ್ಗೆ ಕಂಡಕ್ಟರ್ನಿಂದ ಕಾಲ್ ಬಂತು. ಆ ಹುಡುಗಿನ ನೋಡಿದೆ ಅಂತ. ಅಜಯ್ ಎದ್ನೋ ಬಿದ್ನೋ ಅಂತ ಅಲ್ಲಿಗೆ ಹೋದ. ಆ ಜಾಗ ಒಂದು ವೃದ್ಧಾಶ್ರಮ. ಸರ್, ಆ ಹುಡುಗಿ ಎಲ್ಲಿದ್ದಾಳೆ ಎಂದ ಅಜಯ್. ಸರ್, ಅಲ್ಲಿ ಹಳದಿ ಬಣ್ಣದ ಡ್ರೆಸ್ ಹಾಕಿಕೊಂಡಿದ್ದಾಳೆ ನೋಡಿ. ಅಲ್ಲಿ ಜಗಳ ಆಡ್ತಿದ್ದಾಳೆ ಅಲ್ವಾ, ಅದೇ ಹುಡುಗಿ. ಅವತ್ತೂ ಸಹ ಆ ಹುಡುಗಿಯ ಒಂದು ವಿಭಿನ್ನ ರೂಪ ಅವನ ಕಣ್ಣಿಗೆ ಬಿತ್ತು. ಅವಳು ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಕ್ಲಾಸ್ ತಗೋತಿದ್ರು. ದೂರದಿಂದಾನೇ ಅದನ್ನ ಗಮನಿಸಿದ. ಅಷ್ಟರಲ್ಲಿ ಯಾವುದೋ ಫೋನ್ ಬಂತು ಅಂತ ಆ ಕಡೆ ಹೋಗಿ ಮಾತಾಡಿ ಬರುವಷ್ಟರಲ್ಲಿ ಆ ಬೆಳದಿಂಗಳ ಬಾಲೆ ಮತ್ತೆ ಮಾಯವಾಗಿದ್ದಳು. ಅಲ್ಲಿ ಅವಳು ಜಗಳವಾಡುತ್ತಿದ್ದ ವ್ಯಕ್ತಿ ಒಬ್ಬ ವೃದ್ಧರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದರು. ಅಪ್ಪ, ನನ್ನ ಕ್ಷಮಿಸಿ ಬಿಡಪ್ಪ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇವತ್ತೇನಾದರೂ ಆ ಮೇಡಮ್ ಬಂದಿದ್ದಿಲ್ಲ ಅಂದಿದ್ರೆ ನಾನು ನಿಮ್ಮ ಬೆಲೆ ಅರ್ಥ ಮಾಡಿಕೊಳ್ಳೋಕೆ ಆಗ್ತಿರ್ಲಿಲ್ಲ. ಯಾಕೆ, ಏನಾಯ್ತು ಸರ್ ಎಂದ ಅಜಯ್. ಆ ವೃದ್ಧ, ಇವನು ನನ್ನ ಮಗ, ನನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿದ್ದ. ಆದರೆ ಆ ನನ್ನ ದೇವತೆಯಿಂದ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಬಂತು. ಅಂಕಲ್, ಆ ಹುಡುಗಿ ಯಾರು ಅಂತ ಗೊತ್ತಾ ಎಂದ. ಆ ವೃದ್ಧ, ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಆದರೆ ಆ ಹುಡುಗಿ ಎಲ್ಲ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಆಗಾಗ ಹೋಗ್ತಾಳೆ. ಹೋದ ವಾರ ಬಂದಿದ್ಲು. ನನ್ನ ಪರಿಸ್ಥಿತಿ ನೋಡಿ ಈ ವಾರ ನನ್ನ ಮಗನ್ನ ಇಲ್ಲಿಗೆ ಕರೆಸಿ ನನ್ನ ಮತ್ತೆ ಮನೆಗೆ ಹೋಗುವಂತೆ ಮಾಡಿದಳು. ದೇವರು ಆ ಮಗುಗೆ ಒಳ್ಳೇದು ಮಾಡಲಿ.
ಇದು ಕೇಳಿದ ನಂತರ ಅಜಯ್ ಮನಸ್ಸಲ್ಲಿ ಆ ಹುಡುಗಿ ಬಗ್ಗೆ ಇನ್ನೂ ಹೆಚ್ಚು ಭಾವನೆಗಳು ಮೂಡಿದವು. ಇದೇ ಪ್ರೀತಿ ಇರಬಹುದಾ? ಅದು ಅವನಿಗೂ ತಿಳಿದಿರಲಿಲ್ಲ. ಅಜಯ್ ಪ್ರತಿದಿನ ಒಂದೊಂದು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಕ್ಕೆ ಹೋಗಿ ಅವಳನ್ನು ಹುಡುಕಲು ಶುರು ಮಾಡಿದ. ಇವನು ಅಲ್ಲಿಗೆ ಓದೋದ್ದರಿಂದ ಆ ಆಶ್ರಮಗಳಿಗೆ ಉಪಕಾರವಾಯಿತು. ಎಷ್ಟೋ ಆಶ್ರಮಗಳನ್ನು ಅಜಯ್ ದತ್ತು ಪಡೆದು ಅವರ ಎಲ್ಲ ಖರ್ಚು ಅವನೇ ನೋಡಿಕೊಳ್ಳಲು ಶುರು ಮಾಡಿದ. ಈಗಲೂ ಅವನಿಗೆ ಆ ಬೆಳದಿಂಗಳ ಬಾಲೆಯ ಸುಳಿವು ಸಿಗಲಿಲ್ಲ. ಒಂದು ರೀತಿ ಹುಚ್ಚ ಆಗಿ ಹೋಗಿದ್ದ ಅವಳ ಹುಡುಕಾಟದಲ್ಲಿ. ಹೀಗೆ ಹುಡುಕಾಟ ನಡೆಸುತ್ತಿರುವಾಗ ಅಜಯ್ಗೆ ಆಕ್ಸಿಡೆಂಟ್ ಆಯಿತು. ಯಾರೋ ಅವನನ್ನು ಹಾಸ್ಪಿಟಲ್ಗೆ ಸೇರಿಸಿದರು. ಈ ವಿಷಯ ಕೇಳಿದ ಅಜಯ್ ತಾಯಿ, ತಂದೆ ಪ್ರದೀಪ್, ಅದ್ವಿತಿ, ಯಶವಂತ್ ಎಲ್ಲರೂ ಆಸ್ಪತ್ರೆಗೆ ಧಾವಿಸಿದರು. ಅಜಯ್ಗೆ ಹೆಚ್ಚೇನೂ ಪೆಟ್ಟಾಗಿಲ್ಲ. ಆದರೆ ಅವನ ಮಾನಸಿಕ ಸ್ಥಿತಿಯಿಂದ ಅವನ ಆರೋಗ್ಯ ತುಂಬ ಹದಗೆಟ್ಟಿದೆ ಅಂತ ಡಾಕ್ಟರ್ ಹೇಳಿದರು. ಪ್ರದೀಪ್ ಅಜಯ್ನನ್ನು ನೋಡಲು ವಾರ್ಡೊಳಗೆ ಹೋದ. ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಏನಾಗಿದೆ ನಿನಗೆ? ಪ್ರದೀಪ್ ಪ್ಲೀಸ್, ಏನು ನಿನ್ನ ಪ್ರಾಬ್ಲಮ್? ಏನಾಗಿದೆ ನೋಡು ನಿನ್ನ ಪರಿಸ್ಥಿತಿ. ನಿನ್ನ ಬಗ್ಗೆ ಅಲ್ಲದೆ ಇದ್ದರೂ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ? ಏನಿದು ನಿನ್ನ ಹುಡುಗಾಟ? ಹುಡುಗಾಟ ಅಲ್ಲ ಪ್ರದೀಪ್, ಹುಡುಕಾಟ. ಶಟ್ ಅಪ್. ಪ್ರದೀಪ್, ಟೈಮ್ ಎಷ್ಟಾಗಿದೆ? ಟೈಮ್ 1:30. ವಾಟ್, 1:30? ನಾನು ಆಶ್ರಮಕ್ಕೆ ಹೋಗಬೇಕು. ಅವಳು ಬಂದಿರ್ತಾಳೆ. ನಿನ್ಗೇನು ಹುಚ್ಚು ಹಿಡಿದಿದೆಯಾ? ಈ ಸ್ಥಿತಿಲೂ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಬರೀ ಅವಳು ಬೇರೆ ಏನೂ ಇಲ್ಲವಾ? ಸತ್ತಿದ್ದಾಳೋ ಬದುಕಿದಾಳೋ? ಶಟ್ ಅಪ್ ಪ್ರದೀಪ್, ಡೋಂಟ್ ಟಾಕ್ ಲೈಕ್ ದಟ್. ಅವಳು ನಿನ್ನ ಜೀವನದಲ್ಲಿ ಬೆಳದಿಂಗಳ ಬಾಲೆ ಕಣೋ. ಅವಳನ್ನು ಮರೆತು ಬಿಡು. ಅವಳು ನನ್ನ ಮೈಂಡಲ್ಲಿ ಇದ್ದಿದ್ರೆ ಮರೀತಿದ್ದೆ. ಆದರೆ ಅವಳು ನನ್ನ ಹೃದಯದಲ್ಲಿ ಇಳಿದು ಆತ್ಮದಲ್ಲಿ ಸೇರಿ ಹೋಗಿದ್ದಾಳೆ. ನೀನವತ್ತು ಹೇಳಿದ್ದು ನಿಜ. ನನಗೆ ಅವಳ ಮೇಲೆ ಲವ್ ಆಗಿದೆ. ಫೂಲಿಶ್ ಥರ ಮಾತಾಡಬೇಡ. ಅವತ್ತು ನಾನು ತಮಾಷೆಗೆ ಹೇಳಿದ್ದು, ಬಟ್ ನಾನ್ ಸೀರಿಯಸ್. ನೀನು ಹೋಗು ಪ್ರದೀಪ್. ಪ್ರದೀಪ್ ಹೊರಗೆ ಬಂದ. ಅಜಯ್ ಈ ಪರಿಸ್ಥಿತಿ ತಾಯಿಯ ಮನಸ್ಸಲ್ಲಿ ಭಯ ಹುಟ್ಟಿಹಾಕಿತು. ಅದ್ವಿತಿ ಅಜಯ್ನನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಂಡಳು. ಅದ್ವಿತಿಯ ಈ ಪ್ರೀತಿ ಕಾಳಜಿ ನೋಡಿ ಒಂದು ಕ್ಷಣ ಅಜಯ್ಗೆ ಅನಿಸಿತು, ಇವಳೇ ಅವಳಾಗಬಾರದಾ ಅಂತ. ಅಷ್ಟರಲ್ಲಿ ಅವನಿಗೆ ಅರಿವಾಯಿತು, ಈ ರೀತಿ ಯೋಚನೆ ಮಾಡೋದು ತಪ್ಪು. ಈ ರೀತಿ ಯೋಚನೆ ಮಾಡಿದರೆ ತನ್ನ ಪ್ರೀತಿಯ ಗೌರವ ಹಾಳಾಗುತ್ತೆ ಅಂತ ಅನಿಸಿತು. 2 ದಿನಗಳ ನಂತರ ಅಜಯ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ. ಹೋದ ತಕ್ಷಣ ಅವನಿಗೆ ಕಂಡಕ್ಟರ್ನಿಂದ ಕಾಲ್ ಬಂತು. ಅಜಯ್ ಅಂಥ ಪರಿಸ್ಥಿತಿಯಲ್ಲೂ ಎದ್ದು ಹೋದ. ಕಂಡಕ್ಟರ್, ಸರ್ ಅದು ಸರ್. ಹೇಳಿ ಸರ್, ಏನು ಎಂದ ಅಜಯ್. ಸರ್, ಈ ಹುಡುಗಿ ಮತ್ತು ಆ ಹುಡುಗಿ ಫ್ರೆಂಡ್ಸ್ ಸರ್. ಇವತ್ತು ಈ ಹುಡುಗಿ ಕಂಡ ತಕ್ಷಣ ಆ ಹುಡುಗಿ ಬಗ್ಗೆ ಕೇಳಿದೆ. ಇವರು ಹೇಳಿದ್ರು. ಏನು ಹೇಳಿದ್ರು? ಈ ಹುಡುಗಿ ಹೇಳಿದ್ಲು, ಆ ಹುಡುಗಿ ಈ ಭೂಮಿ ಮೇಲೆ ಉಳಿದಿಲ್ಲ ಅಂತೆ. ಅಜಯ್ ಕೋಪದಿಂದ ಕಂಡಕ್ಟರ್ ಕಾಲರ್ ಪಟ್ಟಿ ಹಿಡಿದು, ವಾಟ್ ಆರ್ ಯು ಟಾಕಿಂಗ್ ಎಂದಾಗ ಆ ಹುಡುಗಿ, ಹಾಂ ಸರ್, ಇವ್ರು ಹೇಳ್ತಿರೋದು ನಿಜ ಎಂದಳು. ಅಜಯ್ ನಿಂತ ನೆಲವೇ ಕುಸಿದು ಹೋದಂತಾಯಿತು. ಅಜಯ್ ಪರಿಸ್ಥಿತಿ ತೀರಾ ಹದಗೆಟ್ಟಿತು. ಅವನು ಮನೆ ಬಿಟ್ಟು ಗೆಸ್ಟ್ ಹೌಸ್ ಸೇರಿದ. ಹೀಗೆ ಕೆಲವು ದಿನಗಳು ಕಳೆದವು. ಆದರೆ ಅಜಯ್ ಮನಸ್ಥಿತಿ ಸರಿ ಹೋಗಲಿಲ್ಲ. ಅಜಯ್ ತಾಯಿ ಅವನ ಜೊತೆ ಮಾತನಾಡುವ ನಿರ್ಧಾರ ಮಾಡಿ ಅವನ ಹತ್ತಿರ ಬಂದಳು. ಅಜಯ್, ಎಷ್ಟು ದಿನ ಅಂತ ಹೀಗೆ ಕಳಿತೀಯಾ? ನಮಗೆ ನೀನಿರೋದು ಒಬ್ಬನೇ ಮಗ. ನೀನೀಗಿದ್ರೆ ನಮ್ಮ ಜೀವವೇ ಹೋದಂತಾಗುತ್ತೆ. ಸಾರಿ ಅಮ್ಮ, ನಾನು ವಾಪಸ್ ಮನೆಗೆ ಬರ್ತೀನಿ. ಅಜಯ್, ನನ್ನ ಒಂದು ಮಾತು ನಡೆಸಿಕೊಡ್ತೀಯಾ? ಇಲ್ಲ ಅಂತ ಹೇಳಬೇಡ, ನನ್ನ ಹಣೆ. ಸರಿ ಹೇಳಮ್ಮ. ನೀನು ಮದುವೆ ಆಗಬೇಕು. ಹಣೆ ಇಟ್ಟಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಸರಿ ಅಮ್ಮ, ನಿನ್ನಿಷ್ಟ. ಯಾವ ಹುಡುಗಿಗೆ ತಾಳಿ ಕಟ್ಟೋಕ್ಕೆ ಹೇಳ್ತೀಯಾ ಅದೇ ಹುಡುಗಿಗೆ ತಾಳಿ ಕಟ್ತೀನಿ. ಅಜಯ್ ತಾಯಿ ತುಂಬ ಸಂತೋಷದಿಂದ ಮದುವೆ ಕೆಲಸ ಶುರು ಮಾಡಿದ್ರು. ಹುಡುಗಿನೇ ಹುಡುಕದೆ ಮದುವೆ ಕೆಲಸ ಹೇಗೆ ಶುರುವಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಜಯ್ ತಾಯಿ ಹುಡುಗಿನೇ ಅಜಯ್ ಹತ್ರ ಮದುವೆ ಪ್ರಸ್ತಾಪ ಮಾಡಿದ್ದು. ಹುಡುಗಿ ಬೇರೆ ಯಾರೂ ಅಲ್ಲ, ಅಜಯ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಳು. ಹಾಂ, ನಿಮ್ಮ ಯೋಚನೆ ಸರಿಯಾಗಿದೆ. ಅದ್ವಿತಿನಿ ಆ ಹುಡುಗಿ. ಅಜಯ್ ಮತ್ತೆ ವಾಪಸ್ ಮನೆಗೆ ಬಂದ. ಅಜಯ್ ಮತ್ತು ಅದ್ವಿತಿಯ ಮದುವೆ ಕೆಲಸ ಶುರು ಆಯಿತು. ಯಶವಂತ್ ಇನ್ವಿಟೇಷನ್ ಹಂಚೋ ಕೆಲಸ ಶುರು ಮಾಡಿದ. ಅಜಯ್ ಜೀವನದ ಒಂದು ಮುಖ್ಯ ಎಳೆಯಾಗಿದ್ದ ಕಂಡಕ್ಟರ್ಗೂ ಮದುವೆ ಕಾರ್ಡ್ ಹೋಯಿತು. ಮದುವೆ ದಿನ ಬಂತು. ಆದರೆ ಮದುವೆ ಮನೆಯಿಂದ ಹುಡುಗಿ ನಾಪತ್ತೆ.
ಎಲ್ಲರೂ ಅದ್ವಿತೀಳ ಹುಡುಕಾಟದಲ್ಲಿ ಮುಳುಗಿದರು. ಆದರೆ ಅದ್ವಿತೀಳ ಸುಳಿವೇ ಸಿಗಲಿಲ್ಲ. ಅದ್ವಿತೀಳ ರೂಮ್ನಲ್ಲಿ ಏನಾದರೂ ಸುಳಿವು ಸಿಗಬಹುದು ಅಂತ ಅಜಯ್ ಹುಡುಕುತ್ತಿದ್ದ. ಅಲ್ಲಿ ಅವನಿಗೆ ಆಶ್ಚರ್ಯ ಮೂಡಿಸುವ ಕೆಲವು ವಸ್ತುಗಳು ಸಿಕ್ಕವು. ಅಷ್ಟರಲ್ಲಿ ಯಾರೋ ಹೇಳಿದರು, ಅದ್ವಿತೀಳನ್ನ ಯಾರೋ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ರು ಅಂತ. ಅಜಯ್ ಕ್ಷಣಕಾಲ ಸಹ ನಿಲ್ಲದೆ ಅದ್ವಿತೀಳನ್ನು ಹುಡುಕುತ್ತಾ ಹೊರಟ. ಹೇಗೂ ಹುಡುಕಾಡುತ್ತಾ ಅದ್ವಿತಿ ಇದ್ದ ಸ್ಥಳಕ್ಕೆ ಅಜಯ್ ಬಂದ. ದೂರದಿಂದ ಅವಳನ್ನು ನೋಡಿ ಸಮಾಧಾನ ಮಾಡಿಕೊಂಡ. ನಂತರ ಅವಳನ್ನು ಕಾಪಾಡಲು ಮುಂದೆ ಹೋಗುತ್ತಿರುವಾಗ ಆ ಕಿಡ್ನಾಪರ್ ಅದ್ವಿತೀಳ ಬಳಿ ಮಾತಾಡ್ತಿದ್ದ. ಅದು ಇವನ ಕಿವಿ ಮೇಲೆ ಬಿತ್ತು. ನನ್ನ ಮಗನಿಗೆ ಅವಮಾನ ಮಾಡುವಷ್ಟು ಕೊಬ್ಬ ನಿನಗೆ? ನಾನು ಯಾರು ಅಂತ ಗೊತ್ತಾ? ಭಾಯಿ ಸಾಬ್, ನನ್ನ ಮಗನಿಗೆ ಜನರ ಮುಂದೆ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೀಯಾ? ನಿಮ್ಮ ಮಗ ತಪ್ಪು ಮಾಡಿದ್ದ, ಅದಕ್ಕೆ ನಾನು ಅವನಿಗೆ ಹೊಡೆದಿದ್ದು. ಭಾಯಿ ಸಾಬ್, ಎಲ್ಲೋ ಹೆಸರು ಕೇಳಿದ್ದೀವಿ ಅಂತ ಅನಿಸ್ತಿರ್ಬೇಕು ಅಲ್ವಾ? ಅದೇ ರೀ, ಆ ಬೆಳದಿಂಗಳ ಬಾಲೆ ನಡು ರೋಡಲ್ಲಿ ಒಬ್ಬನ ಕೆನ್ನೆಗೆ ಬಾರಿಸಿದ್ಲು ಅಲ್ವಾ? ಅವನ ತಂದೆನೇ ಈ ಭಾಯಿ ಸಾಬ್. ಹಾಗೆ ಇನ್ನೊಂದು, ಅಜಯ್ ಅದ್ವಿತೀಳ ರೂಮ್ನಲ್ಲಿ ನೋಡಿ ಶಾಕ್ ಆಗಿದ್ದು, ಆ ಬೆಳದಿಂಗಳ ಬಾಲೆ ಧರಿಸಿದ್ದ ಬಟ್ಟೆಗಳು ಅದ್ವಿತೀಳ ರೂಮಲ್ಲಿ ಇದ್ದವು. ಅದಕ್ಕೆ ಅಜಯ್ ಶಾಕ್ ಆಗಿದ್ದು. ನಿಮ್ಮ ಅನುಮಾನ ಸರಿಯಾಗಿದೆ. ಆ ಬೆಳದಿಂಗಳ ಬಾಲೆ ಮತ್ತು ಈ ಅದ್ವಿತಿ ಇಬ್ಬರೂ ಒಂದೇ. ಅವಳು ಸತ್ತಿದ್ದು ಅದು ಅಜಯ್ಗೆ ಗೊತ್ತಾಗಿದ್ದು. ಇದೆಲ್ಲ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ. ಅಜಯ್ ಆ ಬಾಯಿ ಸಾಬ್ ಮತ್ತು ಅವನ ಚೇಲಾಗಳ ಜೊತೆ ಫೈಟ್ ಮಾಡಿ ಅದ್ವಿತಿನ ಕಾಪಾಡಿ ಮನೆಗೆ ಕರೆದುಕೊಂಡು ಹೋದ. ಅಷ್ಟರಲ್ಲಿ ಅಲ್ಲಿಗೆ ಆ ಕಂಡಕ್ಟರ್ ಬಂದ. ಕಂಡಕ್ಟರ್ ಅದ್ವಿತೀಳನ್ನು ನೋಡಿ ಶಾಕ್ನಿಂದ, ಅಜಯ್ ಸರ್, ನಿಮಗೆ ಬಸ್ಸಲ್ಲಿ ಹೆಲ್ಪ್ ಮಾಡಿದ್ದು ಇವರೇ? ಅದು ನನಗೆ ಗೊತ್ತಾಯಿತು. ಆದರೆ ಇವಳು ಸತ್ತಿದ್ದಾಳೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಅದನ್ನು ನಾನು ಹೇಳ್ತೀನಿ ಅಜಯ್ ಎಂದ ಪ್ರದೀಪ್. ಅಜಯ್, ಸುಳ್ಳು ಹೇಳಿಸಿದ್ದು ನಾನೇ. ನಿನ್ನ ಹುಚ್ಚಾಟ ನೋಡಿ ನಾನೇ ಹಾಗೆ ಸುಳ್ಳು ಹೇಳಿ ಅಂತ ಕಂಡಕ್ಟರ್ಗೆ ಹೇಳಿದ್ದು. ಸಾರಿ ಅಜಯ್, ಕ್ಷಮಿಸಿ ಬಿಡು. ಹೋಗ್ಲಿ ಬಿಡು, ಆಲ್ ಈಸ್ ವೆಲ್ ದೆನ್ ಎಂಡ್ಸ್ ವೆಲ್. ನನ್ನ ಮನಸ್ಸಲ್ಲಿ ಯಾವಾಗಲೂ ಅನಿಸ್ತಿತ್ತು ಅದ್ವಿತಿ ಮತ್ತು ಆ ಬೆಳದಿಂಗಳ ಬಾಲೆ ಒಬ್ಬಳೇ ಆಗಬಾರದ ಅಂತ. ಹಾಗೆ ಆಯಿತು. ಎನಿವೆ, ಐ ಲವ್ ಯು ಅದ್ವಿತಿ. ನನಗೆ ಐ ಲವ್ ಯು ಹೇಳ್ತಿದ್ದೀರಾ ಇಲ್ಲ ನಿಮ್ಮ ಬೆಳದಿಂಗಳ ಬಾಲೆಗ ಎಂದಳು ಅದ್ವಿತಿ. ನೀನೇ ನನ್ನ ಬೆಳದಿಂಗಳು ಮತ್ತು ಬೆಳದಿಂಗಳ ಬಾಲೆ. ಐ ಲವ್ ಯು ಟು ಅಜಯ್. ಅಜಯ್ ಮತ್ತು ಅದ್ವಿತಿ ಧೂಮ್ ಧಾಮ್ ಅಂತ ಮದುವೆ ಆದರು. ಆ ಬೆಳದಿಂಗಳ ಬಾಲೆ ಕಥೆಯಲ್ಲಿ ಅದ್ವಿತಿ ಬೆಳದಿಂಗಳ ಬಾಲೆ ಆಗದೆ ಅಜಯ್ ಮನಸ್ಸಲ್ಲಿ ಸದಾ ಹುಣ್ಣಿಮೆ ತರುವ ಬೆಳದಿಂಗಳಾದಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.